ಅರಾಭಿ ಕೊತ್ತನೂರು ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಕೋಲಾರ ನಗರ ಹೊರವಲಯದ ಬೈಪಾಸ್ ರಸ್ತೆಯಲ್ಲಿರುವ ಅರಾಭಿ ಕೊತ್ತನೂರು ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಡೆಯ ಶ್ರಾವಣ ಶನಿವಾರದ ಅಂಗವಾಗಿ ದೇವಸ್ಥಾನಕ್ಕೆ ಮತ್ತು ದೇವರಿಗೆ ವಿವಿಧ ಬಗೆಯ ಹೂವಿನಿಂದ ಅಲಂಕಾರ ಮಾಡಿ ವಿಶೇಷ ವಿಜೃಂಭಣೆ ಪೂಜೆ ಪುನಸ್ಕಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಅರಾಭಿ ಕೊತ್ತನೂರು ಸೇರಿದಂತೆ ನೆರೆಹೊರೆಯ ಗ್ರಾಮಸ್ಥರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರಿಗೆ ಸಲ್ಲಿಸುವ ಮುಖಾಂತರ ದೇವರ ಆಶೀರ್ವಾದ ಪಡೆದು ದೇವಸ್ಥಾನದಲ್ಲಿ ಆಯೋಜನೆ ಮಾಡಿದ್ದ ಪ್ರಸಾದ ಸ್ವೀಕರಿಸಿದರು. ಇನ್ನು ಈ ದೇವಸ್ಥಾನದಲ್ಲಿ ಪ್ರತಿ ಶನಿವಾರದಂದು ಪೂಜೆ ಕಾರ್ಯಗಳು ನಡೆಯುತ್ತಾ ಬಂದಿದ್ದು ಪ್ರತಿ ಶನಿವಾರ ಜನಸಾಗರ ಹರಿದು ಬರುತ್ತದೆ. ಈ ದೇವರಲ್ಲಿ ಪ್ರಾರ್ಥನೆ ಮಾಡಿದವರಿಗೆ ದೇವರು ಕೈ ಹಿಡಿಯುವ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸುತ್ತಾನೆ ಎಂದು ದೇವಸ್ಥಾನ ಮುಖ್ಯಸ್ಥರಾದ ನಾರಾಯಣ ಶೆಟ್ಟಿಯವರು ಹೇಳಿದರು. ಡೈರಿ ಶಿವಕುಮಾರ್ ಅಭಿಷೇಕ, ಭಜನೆ ಕಾರ್ಯಕ್ರಮ ನರಸಿಂಹ ರಾಜು ಮತ್ತು ಸಂಗಡಿಗರು ಶಾರದಮ್ಮ, ಪ್ರಸಾದ ವಿನಿಯೋಗ ಪತ್ರಿಕಾ ವರದಿಗಾರ ಈಶ್ವರ್. ಈ ಸಂದರ್ಭದಲ್ಲಿ ಅರ್ಚಕರಾದ ಸೋಮಶೇಖರ್ ದೀಕ್ಷಿತ್, ರವಿಚಂದ್ರ, ರಾಮೇಗೌಡ, ಜಯರಾಮೇಗೌಡ, ಶ್ರೀನಿವಾಸ್ ಮಾಸ್ಟರ್, ಕೃಷ್ಣಪ್ಪ, ಮುನಿಯಪ್ಪ ಸೇರಿದಂತೆ ಇತರರು ಇದ್ದರು. ಓಂ ಶನೀಶ್ವರಾಯ ನಮಃ. ಅರಾಭಿ ಕೊತ್ತನೂರು ಜೆ.ಕೆ. ನಾರಾಯಣ ಶೆಟ್ಟಿ ಅಂತ ನಮ್ಮ ಹೆಸರು. ಇಲ್ಲಿ ಅರಾಭಿ ಕೊತ್ತನೂರಲ್ಲಿ ನಮ್ಮ ಗೇಟ್ನಲ್ಲಿ ಶನೇಶ್ವರ ದೇವಸ್ಥಾನ ಒಳ್ಳೆಯ ಪ್ರಸಿದ್ಧವಾಗಿ ಪೂಜೆ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾ ಇರೋದರಿಂದ ಎಲ್ಲ 4ನೇ ಶನಿವಾರ ಆಯಿತು, ಇದು 5ನೇ ಶನಿವಾರ ಅಮಾವಾಸ್ಯೆ ಬಂದಿರೋದ್ರಿಂದ ಭಾಳ ವಿಜೃಂಭಣೆಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತಿನ ದಿವಸ ಮಹಾತ್ಮನಿಗೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಅಲಂಕಾರ ಮಾಡಿರೋದು ವಿಶೇಷವಾಗಿರೋದರಿಂದ ಜನ ಜಾಸ್ತಿ ಬರ್ತಾ ಇದ್ದಾರೆ. ಈ ದಿನ ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು, ಅನ್ನ ಪ್ರಸಾದ ಇವೆಲ್ಲ ನಡೀತಾ ಇರೋದರಿಂದ ಈ ನಮ್ಮ ಶನೇಶ್ವರ ದೇವಸ್ಥಾನದಲ್ಲಿ ಯಾರು ಭಕ್ತಾದಿಗಳು ಬಂದು ಅವರ ಕಷ್ಟ ಕಾರ್ಯಗಳನ್ನು ಕೇಳ್ಕೊಳ್ತಾರೋ ಅವರಿಗೆ ಈ ಮಹಾತ್ಮನ ಒಳ್ಳೆ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ ಅನ್ನೋದು ಎಲ್ಲರಲ್ಲೂ ನಂಬಿಕೆ ಬಂದಿರೋದ್ರಿಂದ ಈ ದೇವಸ್ಥಾನದಲ್ಲಿ ಹಿಂದಿನಿಂದಲೂ ಒಳ್ಳೆ ಪ್ರಸಿದ್ಧವಾಗಿ ಬಂದಿರೋದ್ರಿಂದ ಈ ದೇವಸ್ಥಾನದಲ್ಲಿ ಹೆಸರು ಚೆನ್ನಾಗಿರೋದ್ರಿಂದ ಸುಮಾರು ಈ ನಮ್ಮ ಪಂಚಾಯಿತಿ ಟೋಟಲ್ ಬೇರೆ ಕಡೆಯಿಂದ ಎಲ್ಲರೂ ಈ ದೇವಸ್ಥಾನಕ್ಕೆ ಬಂದು ಎಲ್ಲ ಒಂದು ಮಹಾತ್ಮನ ದರ್ಶನ ಪಡ್ಕೊಂಡು ಹೋಗ್ತಾರೆ. ಅದರಲ್ಲಿ ಈ ದಿನ ಇಲ್ಲಿ ಒಂದು ಭಜನೆ ಕಾರ್ಯಕ್ರಮ ನಡೆಯಿತು. ಆ ಭಜನೆಯಲ್ಲಿ ನರಸಿಂಹರಾಜು ಮತ್ತು ಸಂಗಡಿಗರು, ಸೀನಪ್ಪ ಮತ್ತು ಸಂಗಡಿಗರು, ಶಾರದಮ್ಮ ಅಂತ ಇವರೆಲ್ಲ ಹಾಡುಗಾರಿಕೆ ಆಡಿ ಒಳ್ಳೆ ಇವತ್ತಿನ ದಿವಸದಲ್ಲಿ ಈ ಮಹಾತ್ಮನ ದೇಶಕ್ಕೆ ಪ್ರಾರ್ಥರಾಗಿದ್ದಾರೆ, ಅವರ ಕೃಪೆಗೆ ಪಾತ್ರರಾಗಿದ್ದಾರೆ ಎಂದು ನಾನು ಇದಿಷ್ಟು ಮಾತು ಹೇಳ್ತೇನೆ. ಇವತ್ತಿನ ದಿವಸದಲ್ಲಿ ಊಟದ ವ್ಯವಸ್ಥೆ ಈಶ್ವರ ಅನ್ನೋರು ಸಂಗಡಿಗರ ಕೈಯಿಂದ ಮಾಡಿದ್ದಾರೆ. ಇವತ್ತು ಅಮಾವಾಸ್ಯೆ ಬಂದಿರೋದ್ರಿಂದ ಈ ವಿಶೇಷವಾಗಿ ಪ್ರಸಾದ ವಿನಿಯೋಗ ಆಗ್ತಾ ಇದೆ. ಈ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಒಳ್ಳೆ ವಿಶೇಷ ವೆಂಕಟರಮಣ ಸ್ವಾಮಿ ಅಲಂಕಾರ ಮಾಡಿದ್ದೀವಿ. ಇವತ್ತು ವಿಶೇಷವಾಗಿ ವಿಶೇಷ ದಿನ ಅಂತ ನಾವೆಲ್ಲನೂ ಬಂದು ಇಲ್ಲಿ ಇದು ಮಾಡ್ತಾ ಇದ್ದೇವೆ.